Hi ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಅನ್ ಓಲ್ಡ್ ವುಮೆನ್ ಪೊಯಮ್ ಕನ್ನಡ ಸಿಂಪಲ್ ಸಮರಿ ಆ್ಯಂಡ್ ಎಕ್ಸ್ಪ್ಲನೇಷನ್. ಈ ಒಂದು ಪದ್ಯದಲ್ಲಿ ಕವಿಯು ಒಬ್ಬ ಓಲ್ಡ್ ವುಮೆನ್, ಒಬ್ಬ ಮುದುಕಿ ಭಿಕ್ಷುಕಳಾಗಿ ಒಬ್ಬ ಪ್ರವಾಸಿಗನ ಹಿಂದೆ 50 ಪೈಸೆ ಭಿಕ್ಷೆಗಾಗಿ ಹೇಗೆ ಕಾಡಿಸ್ತಾಳೆ, ಹಾಗೆ ಆ ಪ್ರವಾಸಿಗ ಮೊದಲಲ್ಲಿ ಆಕೆಗೆ ಭಿಕ್ಷೆಯನ್ನು ನೀಡಲು ನಿರಾಕರಣೆ ಮಾಡಿದರೂ ಸಹ ನಂತರ ತಾನು ಪರಿವರ್ತನೆಗೊಂಡು ಆಕೆಗೆ ಒಂದು 50 ಪೈಸೆ ಹಣವನ್ನು ಹೇಗೆ ನೀಡ್ತಾನೆ ಅಂತಕ್ಕಂತಹ ಸಿಚುವೇಶನನ್ನು ತೋರಿಸ್ಕೊಡ್ತಾ ಒಬ್ಬ ಭಿಕ್ಷುಕಳಾಗಿ ಒಬ್ಬ ಮುದುಕಿ ತನ್ನ ಹೊಟ್ಟೆಪಾಡಿಗಾಗಿ ಭಿಕ್ಷೆ ಬೇಡ್ತಕ್ಕಂತಹ ಒಂದು ಸನ್ನಿವೇಶವನ್ನು ಇಲ್ಲಿ ನೀಡ್ತಾ ಹೋಗಿದ್ದಾರೆ. ನಾವು ಸಾಮಾನ್ಯವಾಗಿ ಒಂದು ಪ್ರವಾಸಿ ಸ್ಥಳಗಳಿಗೆ ಟೂರಿಸ್ಟ್ಗಳಾಗಿ ಹೋದಾಗ ಅಲ್ಲಿ ಈ ರೀತಿಯ ಸಿಚುವೇಶನ್ಸನ್ನು ನಾವು ನೋಡಬಹುದಾಗಿರುತ್ತೆ. ನಮ್ಮ ಹಿಂದೆಯೇ ಆ ಭಿಕ್ಷುಕರು ಹಣ ನೀಡುವವರೆಗೂ ಬರ್ತಾ ಹೋಗ್ತಾರೆ. ಇಲ್ಲಿ ಕವಿ ಆ ಒಂದು ನಿದರ್ಶನವನ್ನು ಒಂದು ಓಲ್ಡ್ ವುಮೆನ್ ಹೇಗೆ ಭಿಕ್ಷೆಯನ್ನು ಪಡಿತಾಳೆ ಅಂತಕ್ಕಂತಹದನ್ನು ತಿಳಿಸ್ತಾ ಹೋಗಿದ್ದಾರೆ. An old woman grabs hold of your sleeve and tags along. She wants a 50 paise coin. She says she will take you to the horseshoe shrine. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಒಬ್ಬ ಓಲ್ಡ್ ವುಮೆನ್ ನಿನ್ನ ಕೈಯನ್ನು ಹಿಡ್ಕೋತಾಳೆ, ನಿನ್ನ ಗಟ್ಟಿಯಾಗಿ ಕೈಯನ್ನು ಹಿಡಿದು ನಿನ್ನ ಹಿಂದೆಯೇ ಹಿಂಬಾಲಿಸ್ತಾ ಬರ್ತಾಳೆ. ಆಕೆ ಕೇಳ್ತಕ್ಕಂಥದ್ದು ಒಂದು 50 ಪೈಸೆ ಕಾಯಿನ್. ಹಾಗೆ ಅದರ ಜೊತೆಗೆ ಆ 50 ಪೈಸೆ ಕಾಯಿನನ್ನು ಕೇಳಿದ ನಂತರ ಆಕೆ ಹೇಳ್ತಾಳೆ, ಶಿ ವಿಲ್ ಟೇಕ್ ಯು ಟು ದಿ ಆರ್ಸ್ ಶೂ ಶ್ರೈನ್. ಅಂದಾಗ ಈ ದೇವಾಲಯವನ್ನೆಲ್ಲ ನಿನಗೆ ಸುತ್ತಿ ತೋರಿಸ್ತೇನೆ, ನಾನೊಬ್ಬ ಗೈಡ್ ಥರ ಕೆಲಸ ಮಾಡ್ತೇನೆ, ನನಗೆ 50 ಪೈಸೆಯನ್ನು ದಯವಿಟ್ಟು ಕೊಡು ಅಂತ ಕೇಳ್ತಾ ಹೋಗ್ತಾಳೆ. ಅದರ ಜೊತೆಗೆ ನೀನು ಆ ಒಂದು ದೇವಾಲಯದೊಳಗೆ ಹೋದಾಗ ಆಕೆ ನಿನ್ನ ಹಿಂದೆಯೇ ನಡೀತಾಳೆ. ಹಾಬಲ್ಸ್ ಅಂದಾಗ ಒಂದು ನಡೆಯಲು ಆಕೆಗೆ ಶಕ್ತಿ ಇಲ್ಲದೆ ಹೋದರೂ ನಿನ್ನ ಹಿಂದೆಯೇ ಬರ್ತಾಳೆ, ನಿನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿತಾಳೆ, ನೀನು ಎಲ್ಲೇ ಹೋದರೂ ನಿನ್ನನ್ನು ಬಿಡೋದಿಲ್ಲ. ನಿನ್ನ ಆ ನಡೆಯುವಾಗ ಆಕೆಗೆ ಶಕ್ತಿ ಇಲ್ಲದೆ ಇದ್ದರೂ ನಿನ್ನ ಕೈಯನ್ನು ಸಪೋರ್ಟಾಗಿ ಹಿಡಿದು ಆ ಕೈಯನ್ನು ಟೈಟ್ ಮಾಡ್ತಾ ನಿನ್ನ ಹಿಂದೆಯೇ ಬರ್ತಾ ಹೋಗ್ತಾಳೆ. ಯು ಹ್ಯಾವ್ ಸೀನ್ ಇಟ್ ಆಲ್ರೆಡಿ, ಶಿ ಹಾಬಲ್ಸ್ ಅಲಾಂಗ್ ಎನಿವೇ ಆ್ಯಂಡ್ ಟೈಟನ್ಸ್ ಹರ್ ಗ್ರಿಪ್ ಆನ್ ಯುವರ್ ಶರ್ಟ್. ಅದು ನಿನ್ನ ತೋಳನ್ನು ಹಿಡಿದು ನಿನ್ನನ್ನು ಗ್ರಿಪ್ ಮಾಡಿ ನಿನ್ನ ಹಿಂದೆಯೇ ಬರ್ತಾಳೆ, ನಿನ್ನನ್ನು ಹೋಗೋದಕ್ಕೆ ಬಿಡೋದಿಲ್ಲ. ಶಿ ವೋಂಟ್ ಲೆಟ್ ಯು ಗೋ. ಯು ನೋ ಹೌ ಓಲ್ಡ್ ವುಮೆನ್ ಆರ್, ದೇ ಸ್ಟಿಕ್ ಟು ಯು ಲೈಕ್ ಎ ಬರ್. ಇಲ್ಲಿ ಆ ಒಂದು ಓಲ್ಡ್ ವುಮೆನ್ ನಿನ್ನ ಹಿಂದೆನೇ ಬರ್ತಾ ನಿನಗೆ ಪ್ರಾಮಿಸ್ ಮಾಡಿ ಹೇಳ್ತಾಳೆ, ನಾನು ನಿನಗೆ ಆ ದೇವಾಲಯವನ್ನೆಲ್ಲ ಸುತ್ತಿ ತೋರಿಸ್ತಾ ಹೋಗ್ತೇನೆ, ನೀನು ನನಗೆ ದಯವಿಟ್ಟು ಆ ಒಂದು 50 ಪೈಸೆ ಕಾಯಿನನ್ನು ಕೊಡು. ಆದರೆ ನೀನು ಆಲ್ರೆಡಿ ಆ ಒಂದು ಪ್ರವಾಸಿಗನಾಗ ಆ ಒಂದು ದೇವಾಲಯವನ್ನು ನೋಡಿದ್ರೂ ಸಹ ಆಕೆ ನಿನ್ನ ಕೈಯನ್ನೇ ಹಿಡಿದು ಗಟ್ಟಿಯಾಗಿ ಗ್ರಿಪ್ ಮಾಡ್ತಾ ನಿನ್ನ ಹಿಂದೆನೇ ಬರ್ತಾಳೆ, ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಟ್ಕೊಡೋದಿಲ್ಲ. ನಿನ್ನ ಹಿಂದೆಯೇ ಆಕೆ ಬರ್ತಾ ನಿನ್ನ ಬಳಿ ಆ ಹಣವನ್ನು ಕೇಳ್ತಾಳೆ. ಆಕೆ ಯಾವ ರೀತಿ ನಿನಗೆ ಅಂಟುಕೊಳ್ತಾಳೆ ಅಂದಾಗ ಲೈಕ್ ಎ ಬರ್ ಅಂದಾಗ ಒಂದು ಮುಳ್ಳಿನ ಕಾಯಿ ನಾವು ಆಗಾಗ ಬಟ್ಟೆಗಳಲ್ಲಿ ಅಥವಾ ತಲೆಗೆ ಅಂಟುಕೊಳ್ತಾ ಹೋಗ್ತಾ ಇರ್ತೇವೆ, ಆ ರೀತಿಯ ಒಂದು ಕಾಯಿಯ ಹಾಗೆ ನಿನ್ನ ಅಂಟ್ಕೋತಾಳೆ, ನಿನ್ನ ಹಿಂದೆಯೇ ಬರ್ತಾಳೆ, ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಡೋದಿಲ್ಲ ಅಂತ ತಿಳಿಸ್ತಾರೆ. ನಂತರ ಯು ಟರ್ನ್ ಅರೌಂಡ್ ಆ್ಯಂಡ್ ಫೇಸ್ ಹರ್ ವಿತ್ ಆನ್ ಏರ್ ಆಫ್ ಫೆನಾಲಿಟಿ. ಯು ವಾಂಟ್ ಟು ಎಂಡ್ ದ ಫೇರ್ಸ್ ವೆನ್ ಯು ಹಿಯರ್ ಹರ್ ಸೇ, ವಾಟ್ ಎಲ್ಸ್ ಕ್ಯಾನ್ ಆನ್ ಓಲ್ಡ್ ವುಮೆನ್ ಡೂ ಆನ್ ಹಿಲ್ಸ್ ಆಸ್ ರೆಚ್ಡ್ ಆಸ್ ದೇಸ್. ಯು ಲುಕ್ ರೈಟ್ ಅಟ್ ದ ಸ್ಕೈ ಕ್ಲಿಯರ್ ಥ್ರೂ ದ ಬುಲೆಟ್ ಹೋಲ್ಸ್ ಆಸ್ ಶಿ ಹ್ಯಾಸ್ ಫಾರ್ ಹರ್ ಐಸ್. ಆಕೆ ನಿನ್ನ ಹಿಂದೆ ಬಿದ್ದಾಗ ಆಕೆಯನ್ನು ಹಿಂತಿರುಗಿ ಆಕೆಯ ಮುಖವನ್ನು ನೋಡಿದಾಗ ನೀನು ಏನಾದರೂ ಮಾಡಿ ಇದನ್ನು ಕೊನೆಗೊಳಿಸಬೇಕು. ಎಂಡ್ ದ ಫೇರ್ಸ್ ವಿತ್ ಆನ್ ಏರ್ ಆಫ್ ಫೆನಾಲಿಟಿ ಡಿಕ್ಲೇರಿಂಗ್ ದಟ್ ಹಿ ವುಡ್ ನಾಟ್ ಸಬ್ಮಿಟ್ ಟು ಹರ್ ಆ್ಯಂಡ್ ಆಸ್ ಎ ರಿಸಲ್ಟ್ ಪುಟ್ಟಿಂಗ್ ಆನ್ ಎಂಡ್ ಟು ದ ಫೇರ್ಸ್. ಅಂದಾಗ ಆಕೆಯನ್ನು ಹಿಂತಿರುಗಿ ನೋಡಿ ಏನಾದರೂ ಮಾಡಿ ಆಕೆಯನ್ನು ಒಂದು ರೀತಿ ದಿಟ್ಟಿಸಿ ನೋಡಿ ಆದರೂ ಈ ಒಂದು ಕಾಟದಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ನೀನು ಪ್ರಯತ್ನ ಪಟ್ಟಾಗ ಆಕೆ ಕೇಳ್ತಾಳೆ, ವಾಟ್ ಎಲ್ಸ್ ಕುಡ್ ಆನ್ ಓಲ್ಡ್ ವುಮೆನ್ ಡೂ ಟು ಸರ್ವೈವ್ ಆನ್ ದೀಸ್ ರೆಚ್ಡ್ ಹಿಲ್ಸ್. ಅಂದಾಗ ಈ ಒಂದು ಬೆಟ್ಟಗಳ ಮೇಲೆ ಒಬ್ಬ ಓಲ್ಡ್ ವುಮೆನ್, ಒಬ್ಬ ಮುದುಕಿಯಾಗಿ ನಾನು ಇನ್ನೇನು ಮಾಡಲಿ, ನನಗೆ ಬೇರೆ ವಿಧಿ ಇಲ್ಲ, ಬೇರೆ ದಾರಿ ಇಲ್ಲ, ನಾನು ಈ ರೀತಿಯಾಗಿ ಭಿಕ್ಷೆ ಬೇಡಬೇಕಾಗಿದೆ, ಕೇವಲ 50 ಪೈಸೆಯಿಂದ ನೀನು ಕೊಡ್ತಕ್ಕಂಥ 50 ಪೈಸೆ ಈ ಥರದ ಬಂದಂತಹ ಹಣದಿಂದಲೇ ನಾನಿಲ್ಲಿ ಬದುಕಬೇಕಾಗಿದೆ,
ದಯವಿಟ್ಟು ಅದನ್ನು ನನಗೆ ಕೊಡು ಅಂತ ಆಕೆ ಕೇಳ್ತಾಳೆ. ಆ ಹಿಂತಿರುಗಿ ನೋಟದಿಂದ ಆಕೆ ತನ್ನ ಪರಿಸ್ಥಿತಿಯನ್ನು ನಿನಗೆ ತಿಳಿಸ್ಕೊಳ್ತಾಳೆ. ಆಗ ನೀನು ಆಕೆಯ ಮುಖವನ್ನು ನೋಡಿದಾಗ ಆಕೆಯ ಕಣ್ಣುಗಳು ಹೇಗೆ ಕಾಣುತ್ತಂದರೆ ಒಂದು ಬುಲೆಟ್ ಹೋಲ್ಸ್ನ ಹಾಗೆ ಆಕೆಯ ಕಣ್ಣುಗಳು ನಿನಗೆ ಕಾಣ್ತಾ ಹೋಗ್ತಾ ಇರುತ್ತೆ. ನಂತರ ಆ್ಯಂಡ್ ಆ್ಯಸ್ ಯು ಲುಕ್ ಆನ್ ದ ಕ್ರ್ಯಾಕ್ಸ್ ದಟ್ ಬಿಗಿನ್ ಅರೌಂಡ್ ಅವರ್ ಐಸ್ ಸ್ಪ್ರೆಡ್ ಬಿಹೈಂಡ್ ಅವರ್ ಸ್ಕಿನ್ ಆ್ಯಂಡ್ ದ ಹಿಲ್ಸ್ crack and the temples crack and sky falls with plate glass clatter around the shatterproof crone who stands alone, and you are reduced to so much small change in her hand. ಆಕೆಯ ಮುಖವನ್ನು ನಾವು ನೋಡಿದಾಗ, ಅಂದರೆ ನೀನು ನೋಡಿದಾಗ ಆಕೆಯ ಮುಖದಲ್ಲಿ ಆ ರಿಂಕಲ್ ಅಂದಾಗ ಆ ನೆರಿಗೆಗಳು, ಸುಕ್ಕುಗಟ್ಟಿರ್ತಕ್ಕಂಥ ನೆರಿಗೆಗಳನ್ನು ಕಾಣಬಹುದು. ಆಕೆಯ ಚರ್ಮ ಸುಕ್ಕುಗಟ್ಟಿ ಹೋಗಿದೆ, ಆ ಕ್ರ್ಯಾಕ್ಗಳು ಕಾಣಿಸ್ತಾ ಇದೆ. ಆ ಒಂದು ಕಣ್ಣಿನ ಆ ಗುಳಿಗಳು ಮೀನ್ಸ್ ಆ ಕಣ್ಣು ತುಂಬ ಆಳಕ್ಕೆ ಹೋಗ್ಬಿಟ್ಟಿದೆ. ಆ ಒಂದು ಆಕೆಯ ಆ ಮುಖವನ್ನು ನೋಡಿದಾಗ ಅಲ್ಲಿ ಆ ಆಕಾಶವೇ ಇಳಿದು ಬಂದ ಹಾಗೆ, ಆ ಬೆಟ್ಟಗಳೇ ಮುರಿದು ಬಿದ್ದ ಹಾಗೆ, ಆ ಒಂದು ದೇವಾಲಯಗಳೇ ಬಿರುಕು ಬಿಟ್ಟ ಹಾಗೆ ಕಾಣುತ್ತೆ. ಆ ಒಂದು ಓಲ್ಡ್ ಮ್ಯಾನ್ ಮುದುಕಿಯ ಕೈಗಳನ್ನು ನೋಡಿ, ಆ ಕೈ ಚಾಚಿ ನಿಂತಹ ಸಿಚುವೇಶನನ್ನು ನೋಡಿದಾಗ ಆ ಪ್ರವಾಸಿಗ ನೀನು ನಿಜವಾಗಲೂ ಸಹ ಬದಲಾಗ್ತೀಯಾ. ಹೇಗೆ ಆಕೆಯಿಂದ ನೀನು ಆ ಒಂದು 50 ಪೈಸೆ ಭಿಕ್ಷೆಯನ್ನು ಬಿಡದೆ ಕೊಡದೆ ಆಕೆಯಿಂದ ಬಿಡಿಸಿಕೊಳ್ಳಲು ಪ್ರಯತ್ನ ಮಾಡ್ತಾ ಇದ್ದೆ, ಆಕೆಯ ಮುಖವನ್ನು ನೋಡಿದಾಗ ಆ ಮುಖದಲ್ಲಿ ಕಾಣತಕ್ಕಂತಹ ಒಂದು ಭಾವ, ಆ ಒಂದು ಕ್ರ್ಯಾಕ್ಸ್, ಆ ಒಂದು ರಿಂಕಲ್ಸ್, ಆ ನೆರಿಗೆಗಳನ್ನು ನೋಡಿದಾಗ ನಿನ್ನಿಂದ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಆ ನಂತರ ನಿನಗೆ ಆಕೆಯ ಪರಿಸ್ಥಿತಿ ಅರ್ಥ ಆಗುತ್ತೆ. ಯು ರಿಯಲೈಸ್ ದಟ್ ದಿಸ್ ವುಮೆನ್ ಈಸ್ ಸ್ಟ್ರಾಂಗ್ಲಿ ಡಿಟರ್ಮೈನ್ಡ್ ಆ್ಯಂಡ್ ಪ್ರಿಫರ್ಸ್ ಟು ಅರ್ನ್ ಅವರ್ ಲೈಫ್ ಆನ್ ಅವರ್ ಓನ್. ಆಕೆಗೆ ಬೇರೆ ಯಾರೂ ಒಂದು ಜೀವನವನ್ನು ನಡೆಸೋದಕ್ಕೆ ಆಕೆಗೆ ಇರೋದಿಲ್ಲ ಅನ್ನೋದು ನಿನಗೆ ಅರ್ಥ ಆಗುತ್ತೆ. ಆಕೆ ತನ್ನ ಜೀವನ ನಡೆಸಲು, ತಾನು ಬದುಕಲು ಈ ಒಂದು ಭಿಕ್ಷೆಯನ್ನು ಬೇಡ್ತಾ ಇದ್ದಾಳೆ ಅಂತಕ್ಕಂತಹ ಒಂದು ಭಾವ ನಿನ್ನಲ್ಲಿ ಬರುತ್ತೆ. ಆ್ಯಂಡ್ ಯು ಆರ್ ಟ್ರಾನ್ಸ್ಫಾರ್ಮ್. ನೀನು ನಿಜವಾಗ್ಲೂ ಅಲ್ಲಿ ಬದಲಾಗ್ತೀಯಾ. ಆಕೆಯ ಜೀವನಕ್ಕಾಗಿ, ಆಕೆ ಬದುಕಲು ಬೇಕಾಗಿರ್ತಕ್ಕಂತಹ ಒಂದು ಆ ಭಿಕ್ಷೆಯಾದಂತಹ 50 ಪೈಸೆಯನ್ನು ನೀನು ನೀಡ್ತೀಯಾ ಅಂತಕ್ಕಂತಹ ಮಾತನ್ನು ಇಲ್ಲಿ ಆ ಕವಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಕೊನೆಯದಾಗಿ ಹೇಳ್ತಾರೆ, ದ ಪೊಯಮ್ ಎಂಡ್ಸ್ ವಿತ್ ಅಸರ್ಟ್ಸ್ ದಟ್ ನಾಟ್ ಎ ಸಿಂಗಲ್ ಪರ್ಸನ್ ಮಸ್ಟ್ ಬಿ ಜಡ್ಜ್ಡ್ ಆರ್ ಟೇಕನ್ ಫಾರ್ ಗ್ರಾಂಟೆಡ್. ಇಲ್ಲಿ ಆ ಒಂದು ಮುದುಕಿಯ ಪರಿಸ್ಥಿತಿಯನ್ನು ನೋಡಿದಾಗ ಆ ಪ್ರವಾಸಿಗನಾಗಿ ನೀನು ಆಕೆಗೆ ಈ ಒಂದು ಹಣವನ್ನು ನೀಡ್ತೀಯ. ಯಾಕೆಂದರೆ ಆಕೆಗೆ ಆ ಭಿಕ್ಷೆ ಬೇಡಿ ಆಕೆ ಬದುಕಬೇಕಾಗಿದೆ ಅನ್ನೋದನ್ನು ನೀನು ಅರ್ಥಕೊಳ್ತೀಯ ಅಂತಕ್ಕಂತಹ ಮಾತುಗಳನ್ನು ಇಲ್ಲಿ ಕವಿ ಈ ಪದ್ಯದ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ. ನೀವೀಗೇನು ಸ್ಕ್ರೀನ್ನ ಮೇಲೆ ನೋಡ್ತಾ ಇದ್ದೀರ, ಈ ಒಂದು PDF ಅನ್ನು ನಿಮ್ಮ ಒಂದು ಅಭ್ಯಾಸಕ್ಕಾಗಿ ಓದ್ಕೊಳ್ಳೋದಕ್ಕಾಗಿ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ PDF ಲಿಂಕ್ ನೀಡಿರ್ತೇನೆ. ತಪ್ಪದೇ ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೆ ಈ ಕನ್ನಡದ ಸಮರಿ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ತಪ್ಪದೇ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.